ಏನಿದು? ಅಂತಃಪುರದೊಳಗಿರದೆ ಅರಮನೆಗೂ ಹೋಗದೆ ಮತ್ತೆಲ್ಲಿಗೆ ಹೋದಳೀಕೆ? ಧರ್ಮರಾಜನ ಬಳಿಗೆ ಏನಾದರೂ ಹೋಗಿರಬಹುದೇ? ಇರಲಾರದು. ಧರ್ಮ ಪಾಶ ಒಳಪಟ್ಟ ಪಾಂಚಾಲಿ ತನ್ನ ನಿಯಮಿತ ಕಾಲ ಪೂರೈಸುವವರೆಗೂ ಮತ್ತೊಬ್ಬರ ಸೌಖ್ಯವನ್ನು ಬಯಸತಕ್ಕವಳ. ಆದರೂ ಹಿಂದೇಕೆ ಈ ರೀತಿ ಮಾಡಿದಳು? ಮರಳು ತೈಲವನಿಳಿಪುದು ಸುಲಭ, ಮೊಲದ ಕಾಂಬುದು ಸುಲಭ. ನಳಿನಾಕ್ಷಿಯರ ಮನವ ಕಾಂಬುದು, ನಳಿನಾಕ್ಷಿಯರ ಮನವ ಕಾಂಬುದು. ಜಗವ ಪಾಲಿಪ ಹರಿ ಅದರಿಗೂ ಸಾಧ್ಯವಿಲ್ಲವೋ ಜಗದೀ ಜಗದೀ. ನಿನ್ನೆ ನನಗಾದ ಕನಸು ಬರೀ ಭ್ರಮೆ ಎಂದು ಭಾವಿಸಿದೆ. ಆದರೆ ಅದು ಸೂಚನೆಗೆ ತಕ್ಕಂತೆಯೇ ಪರಿಣಾಮ ಬೀರಿತು. ನಿಜ, ನೀರಿನಲ್ಲಿರುವ ಮೀನಿನ ಹೆಜ್ಜೆಯ ಗುರುತನ್ನಾದರೂ ಕಂಡುಹಿಡಿಯಬಹುದು. ಆದರೆ ಈ ಸ್ತ್ರೀಯರ ಅಂತರಾಳವನ್ನು ಅರಿಯುವುದು ಬಹು ಕಷ್ಟಕರ ಎಂದು ಹಿರಿಯರಾಡಿರೋ ನುಡಿ ಸತ್ಯ. ಇರಲಿ, ಆ ದರ್ಪಿತಳಾದ ದ್ರೌಪದಿ ಅದೆಲ್ಲಿಗೆ ಹೋಗಿರುವಳ ಬರಲಿ. ಮಧ್ಯಮ ಪಾಂಡವ ಪಾರ್ಥನ ರಾಜಿಯು ಮಧ್ಯಮ ಪಾಂಡವ ಪಾರ್ಥನ ರಾಜಿಯು ಕರೆಯಾಲ ಕ್ಷಣ ಬಂದು ತೋರಿತಾಗಿ ಮುಖ ತೋರೋ ಕರೆಯಾಲ ಕ್ಷಣ ಬಂದು ತೋರಿತಾಗಿ ಮುಖ ತೋರೋ ತಂಗಿ ಶೋಭಾನಾಗಿ ಕೈದಳೋ ಕಾಣೆ ವಿಷಯವನರುಗನು ಅಸದಳವೈ. ನೋಡಿದೆಯಾ ಗರುಡ ಕಾಲದ ಮಹಿಮೆಯನ್ನು? ಅಣ್ಣನ ಸ್ಮರಣೆಗಿಂತಲೂ ಪತಿ ಸೇವೆಯೇ ಮುಖ್ಯವಾಯಿತು ದ್ರೌಪದಿಗಿಂದು. ಅಂದು ತುಂಬಿದ ಸಭೆಯೊಳಗೆ ತನ್ನ ಮಾನ ಸಂರಕ್ಷಿಸಿಕೊಳ್ಳಲು ಈ ಅಣ್ಣನ ನೆರವು ಬೇಕಿತ್ತು. ಆದರೆ ಎಂದು ಪರಮಾತ್ಮ ಕಾರಣವಿಲ್ಲದೆ ಆ ತಾಯಿಯು ಹೀಗೆ ಮಾಡತಕ್ಕವಳಲ್ಲ. ಕಾದು ನೋಡೋಣ. ಅದೋ ಸ್ವಾಮಿ, ಆಕೆ ತಾನೇ ಬರುತ್ತಿರುವುದು. ಹೌದು ಗರುಡ. ತಂಗಿ, ನಿನಗೆ ಮಂಗಳವಾಗಲಿ. ಅಣ್ಣ, ಬರಲು ತಡವಾದದಕ್ಕೆ ಕ್ಷಮೆ ಯಾಚಿಸಿ ಕರೆದ ಕಾರಣವೇನೆಂದು ತಿಳಿಸಿದರೆ ಶಿರಸಾ ವಹಿಸುವೆನು. ಕಾರಣವಿರುವುದು ತಂಗಿ. ಈಗ ನಿನ್ನಿಂದ ಒಂದು ಮಂಗಳ ಕಾರ್ಯವಾಗಬೇಕಾಗಿದೆ. ಏನಂದಣ್ಣ? ನನ್ನಿಂದ ಮಂಗಳ ಕಾರ್ಯವೇ? ಇದೇನಣ್ಣ, ನನ್ನನ್ನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ನಾನು ಮನ್ಮಥನಿಗೆ ಕನ್ಯೆಯನ್ನು ಹುಡುಕುವುದರಲ್ಲಿ ಸೋತು ನಿನ್ನನ್ನು ಸ್ಮರಿಸಿ ಕರೆಯಬೇಕಾಯಿತು. ಆದ್ದರಿಂದ ಮನ್ಮಥನಿಗೆ ನೀನು ಕನ್ಯೆಯನ್ನು ತಂದು
ಈಗಲೇ ಮನ್ಮಥೆಯನ್ನು ಕನ್ಯೆಯನ್ನು ಹುಡುಕಿ ವಿವಾಹ ಮಾಡುವ ಕಾರ್ಯವು ನಿನ್ನದು. ನೀನು ಅದಾವ ರೀತಿ ಕಾರ್ಯ ಸಾಧಿಸಿಕೊಂಡು ಬರುವೆಯೋ ಅದು ನಿನಗೆ ಸೇರಿದ್ದು. ಅದಕ್ಕಾಗಿ ನಾನು ಇಷ್ಟೊಂದು ಸ್ಮರಿಸಿ ಕರೆದಿದ್ದು. ಅಣ್ಣ, ನನ್ನನ್ನೇಕೆ ನೀನು ಇಷ್ಟೊಂದು ಪ್ರಾರ್ಥಿಸಿಕೊಳ್ಳುತ್ತಿರುವೆಯೋ ನನಗೊಂದು ಅರ್ಥವಾಗುತ್ತಿಲ್ಲ. ಅಲ್ಲ ಪರಮಾತ್ಮ, ಚರಾಚರಾತ್ಮಕನಾದ ನೀನು ಇಂಥ ಕಪಟ ನುಡಿಗಳನ್ನು ಹೀಗೆ ಗುಪ್ತವಾಗಿ ಹೇಳಬಹುದೇ? ತಂಗಿ, ಇದು ಗುಪ್ತ ವಿಚಾರವಲ್ಲ, ಕಪಟ ನುಡಿಯಂತೂ ಅಲ್ಲವೇ ಅಲ್ಲ. ನೀನೀಗಲೇ ಕನ್ಯೆಯನ್ನು ಹುಡುಕುವುದರ ಕಲಿನಾಗ್ತದೆ. ಪರಮಾತ್ಮ, ನಾನು ನಿನ್ನನ್ನು ಇನ್ನು ಹೆಚ್ಚಿಗೆ ಪ್ರಶ್ನಿಸುವುದಿಲ್ಲ ಸ್ವಾಮಿ. ಮುಂದೆ ಏನಾಗಬೇಕು ನಿನ್ನಿಚ್ಛಿದ್ದೆ ಅಂತಾಗಲಿ. ಆದರೆ ದ್ರೌಪದ, ಆದರೆನ್ನುವ ಅರ್ಧೋಕ್ತಿಯ ನುಡಿಯೇನು ತಾಯಿ? ಅಣ್ಣ, ನಾನು ಇಲ್ಲಿಗೆ ಬಂದಿರುವುದೆಂದು ಅಲ್ಲಿ ಅವರಾರಿಗೂ ತಿಳಿಯದು. ಅದು ಅಲ್ಲದೆ ಪಾರ್ಥರು ಪವಡಿಸಿದ್ದರು. ಅವರ ಸೇವೆಯಲ್ಲಿದ್ದ ನಾನು ಅವರಿಗೂ ಸಹ ತಿಳಿಸದೆ ಬಂದಿರುವೆ. ಬಂದರೇನಾಯಿತು ಕೃಷ್ಣೆ? ಬಂದಿರುವುದು ಈ ನಿನ್ನ ಅಣ್ಣನ ಬಳ್ಳಿಗಲ್ಲವೇ? ಅಲ್ಲದೆ ಪಾರ್ಥನು ನನ್ನ ಪ್ರಾಣಸಕನಲ್ಲವೇ? ಅದೇನು ನನಗೆ ತಿಳಿಯದು. ಒಟ್ಟಿನಲ್ಲಿ ನಿನ್ನ ಕಂದನಿಗೆ ಕನ್ಯೆಯನ್ನು ಹುಡುಕುವ ಕಾರ್ಯ ನನ್ನದಾಗಿರಲಿ. ನನ್ನ ಕಷ್ಟ ನಿಷ್ಠೂರುಗಳಿಗೆ ನೆರವಾಗುವ ಭಾರ ನಿನ್ನದು. ಆ ಚಿಂತೆಯನ್ನು ಬಿಟ್ಟು ನೀನೀಗ ಕನ್ಯಾನ್ವೇಷಣ ಕಾರ್ಯದಲ್ಲಿ ಕೈಗೊಳ್ಳು. ನಾನು ನಿನ್ನನ್ನು ನೋಡಿಕೊಳ್ಳುವೆ. ಏನು ನಿನ್ನ ಮಾಯವೋ, ಏನು ನಿನ್ನ ಮರ್ಮವೋ, ಈ ಮಾನವರೇನು ಬಲ್ಲರಯ್ಯ ನಿನ್ನ ನೀಲಾಜಾಲವನ್ನು. ಗರುಡ ಪರಮಾತ್ಮ, ಈಗ ನಿನಗಿದು ಅರ್ಥವಾಗುವುದಿಲ್ಲ. ಕನ್ಯೆ ದೊರೆತು ಕುಮಾರನಿಗೆ ಲಗ್ನವಾಗಲಿ, ಆಗ ನಿನಗೆ ತಿಳಿಯುವುದು. ಶ್ರೀಹರಿ ಶ್ರೀಹರಿ ಪರಮಾತ್ಮ, ಗರುಡ, ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ, ಕೈ ಬಿಡದೆ ಎನ್ನ ಪಾಲಿಸೋ ದೊರೆಯೇ, ಕೈ ಬಿಡದೆ ಎನ್ನ ಪಾಲಿಸೋ ದೊರೆಯೇ, ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ. ಪರಮಾತ್ಮ, ಗರುಡ,
ಪಾವನ ಲೋಕದ ಸರ್ವ ತಿರುಗು ನೀನೆ ಕಾರಣ ಕೃಷ್ಣ ಲೋಕದ ಸರ್ವ ತಿರುಗು ನೀನೆ ಕಾರಣ ಪರಮಾತ್ಮ ಲೋಕದ ಸರ್ವ ತಿರುಗು ನೀನೆ ಕಾರಣ ರಮಣ ಭವಭಯ ಹರಣ ರಮಣ ಭವಭಯ ಹರಣ ಶ್ಯಾಮಲಕಾಯ ಶ್ರೀಕೃಷ್ಣ ಶ್ಯಾಮಲಕಾಯ ಶ್ರೀಕೃಷ್ಣ ನಾನಿನ್ನ ದಾಸನಯ್ಯ ಹರಿಗೆ ನಾನಿನ್ನ ದಾಸನಯ್ಯ ಹರಿಗೆ ಕೈ ಬಿಡದೆ ನುಡಿಯನ್ನ ಪಾಲಿಸದೊರೆಯೇ ಕೈ ಬಿಡದೆ ನುಡಿಯನ್ನ ಪಾಲಿಸದೊರೆಯೇ ನಾನಿನ್ನ ದಾಸನಯ್ಯ ಹರಿಗೆ ನಾನಿನ್ನ ದಾಸನಯ್ಯ ಹರಿಗೆ ಶ್ರೀಹರಿ ಶ್ರೀಹರಿ ಈ ವನದ ಸೌಂದರ್ಯವು ಎಷ್ಟು ಮನೋಹರವಾಗಿದೆ. ಆನಂದ
ಬಗೆ ಬಗೆಯ ಲತೆಗಳಿಂದ ಕಂಗೊಳಿಸಿ ಪ್ರಪಂಚದಲ್ಲಿರುವ ಎಲ್ಲಾ ಜೀವರಾಶಿಗಳು ಈ ವನದಲ್ಲಿ ಇರುವಂತಿದೆ. ವನದೇವಿಯು ಘನ ಕಂಪನು ವನದೇವಿಯು ಘನ ಕಂಪನು ಸಾ ನಿರಿಸಾ ನಿರಿಸಾ ಒಂದು ಉದ್ಯಾನವನವೇ ಇಷ್ಟೊಂದು ಸುಂದರವಾಗಿದೆ ಅಂದ ಮೇಲೆ ಇನ್ನು ಈ ಪಟ್ಟಣದ ರಾಜರಾಣಿಯರು ಅವರ ಪುತ್ರ ಪುತ್ರಿಯರು ಇನ್ನೆಷ್ಟು ಸೌಂದರ್ಯ ಸಂಭ್ರಮದಿಂದಿರಬಹುದು. ಆಹಾ, ಇರಲಿ. ಈ ತಂಪಾದ ವನವೃಕ್ಷದಡಿಯಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ನಂತರ ಮುಂದಕ್ಕೆ ಹೊರಡುವೆ. ಮಾಲತಿಯು ಚೆಲುವಿನಲ್ಲ ನೀರಂತೆಯು ದೂರದಿಂದ ಬಂದಂತಹ ಶೃಂಗಾರ ವಾರ್ತೆಯು ಪ್ರಕೃತಿಯ ಸುಮವು ಹರಳಿ ಸಂಪಿಗೆಯು ಹರಳಿ ಹೂಗಳ ರಾಣಿಗೆ ಗುಲಾಬಿ ಕಟ್ಟುವಂತಿದ್ದರೆ ತಂಗಾಳಿಯು ಅದಕ್ಕೆ ಮಂಗಳದ ಸಂಗೀತ ಅಲ್ಲವೇ? ಸುಸಂಗತಿ, ಇದೇನಿದು? ಆಹಾ, ಎಷ್ಟೊಂದು ಮುದ್ದಾಗಿರುವ ನೀ ಸದ್ಗುಣಶೀಲ ಯಾರಿರಬಹುದು? ಸಖಿ, ಈತನನ್ನು ಎಚ್ಚರಿಸಿ ವಿಚಾರಿಸೋಣವೇ? ಪರಪುರುಷರಲ್ಲಿ ನಮಗೇಕೆ ಸರಸ ಕ್ರೀಡೆ? ಸುಸಂಗತೆ, ಈತನನ್ನು ನೋಡುತ್ತಿದ್ದರೆ ನನ್ನ ಮನವು ತವಕಿಸುತ್ತಿರುವೆ. ಆದ್ದರಿಂದ ಎಚ್ಚರಿಸಿ ಮಾತನಾಡಿಸೋಣವೇ? ಈ ದೊಡ್ಡವರ ಸಹವಾಸವೇ ಹೀಗೆ. ಇದರ ಮೇಲೆ ನಿಮ್ಮ ಚಿತ್ತ ಏನಾದರೂ ಮಾಡಿಕೊಳ್ಳಿ.
ಈಕೆ? ನನ್ನನ್ನೇಕೆ ಎಚ್ಚರಪಡಿಸಿದಳು? ಕಡಲ ತೆರೆಯಿಂದೊರಬರುವ ಸಂಗೀತ ಸರಸ್ವತಿಯೋ, ಕಡಲ ತೆರೆಯಿಂದೊರಬರುವ ಸಂಗೀತ ಸರಸ್ವತಿಯೋ, ತಳಿರಿಡಿದು ಮಾಮರದಿ ನಲಿವ ಸುಳಿವ ಮೆಲ್ಲನರಿನಲ್ಲಿ ತಿಳಿಯಾದ ಹಿಮದಂತೆಯು, ಕೊಳದಲ್ಲಿ ಹರಳಿಗೆ ತಿಂಧಾವರಿಯ ಪುಷ್ಪದಂತೆಯು, ಪೂರ್ಣ ಚಂದ್ರನಂತೆ ಮುಖವುಳ್ಳವಳು ಹಾಗೆ ಮಗದಲ್ಲಿ ಸಂತಸದ ಮುಗಳನಡಿಯನ್ನು ಹೊರಹೊಮ್ಮಿ ಈ ಮನ್ಮಥನ ಜೊತೆಘಾತಿಯಂತಿರುವ ಈ ಸುಂದರಾಂಗಿಯ ಸೌಂದರ್ಯವನ್ನು ಎಷ್ಟು ಹೊಗಳಿ ವರ್ಣಿಸಿದರೂ ತೃಪ್ತಿಯಾಗದು. ಇರಲಿ, ಆ ರೂಪಸಿ ಸೌಂದರ್ಯಾಣವೇ, ಯಾರು ನೀನು? ನಾನು ಈ ಪಟ್ಟಣದ ದೊರೆ ಕಮಲೇಶರಾಜನ ಪುತ್ರಿ. ಹೆಸರು ರತಿ ಎಂದು. ರತಿ? ರೂಪಿಗೆ ತಕ್ಕಂತೆಯೇ ರಚಿಸಿರುವರು ಇವಳ ನಾಮಾಮೃತ. ವರಿಸಿದರೆ ನಾನು ಏಕೆ ವರಿಸಬಾರದು ಈಕೆಯನ್ನು? ಅದಿರಲಿ, ತಾವು ಯಾರು? ಆಹಾ, ನಮ್ಮದು ದ್ವಾರಕಾ ನಗರ. ನಾನು ಕೃಷ್ಣಕುಮಾರ. ಹೆಸರು? ನಿಮ್ಮ ಹೆಸರು ಮನ್ಮಥ ಎಂದು. ಧನ್ಯ ಧನ್ಯ. ಬಹುದಿನಗಳಿಂದಲೂ ನಾನು ಯಾವ ಬಯಕೆಗಾಗಿ ಕಾಯ್ದು ಕರವರಿಸುತ್ತಿದ್ದೆನು, ಆ ಫಲವಿಂದು ಫಲಿಸಿ ಸೇವಿಸಲನುವಾಯಿತು. ಆಹಾ, ಇದೇನಿದು? ಈಕೆಯು ಸಹ ನನ್ನ ಹಾಗೆಯೇ ಮನದಲ್ಲಿಯೇ ನೆರೆದು ಕನವರಿಸುವಂತಿದೆ. ಬಯಸಿದ ನಂದನ ಕೈ ಹಿಡಿಯುವ ವಂದಿಹೆ ನಾನಿಂದು ದೇಶವ ಧರಿಸಿ, ವಂದಿಹೆ ನಾನಿಂದು ದೇಶವ ಧರಿಸಿ, ಬೇಡರತಿ ಮನವು ತನ್ನಡಿಗುವುದು ಭಯವು ಮನವು ತನ್ನಡಿಗುವುದು ಭಯವು ಧರಿಸಿ,
ನೋಡು ರತಿ, ನಾನು ಬಂದಿರುವ ಕಾರ್ಯವೇ ಬೇರೆ. ಅದು ಅಲ್ಲದೆ ನಾವಿನ್ನು ಈ ಪ್ರಪಂಚದ ಹಾಗೂ ಹೋಗುಗಳನ್ನು ಹರಿಯದವರು. ಯಾವುದೇ ಕಾರಣಕ್ಕೂ ಹಿರಿಯರಿಗೆ ತಿಳಿಯದ ಹಾಗೆ ನಡೆಯಬಾರದು. ಆದ್ದರಿಂದ ನಾನೀ ದಿನವೇ ಹೊರಟು ನಮ್ಮ ಜನನಿ ಜನಕರಿಗೆ ಸಂಗತಿಯನ್ನರಿಹಿ ಅನಂತರ ನಿನ್ನನ್ನು ಸಂಧಿಸುತ್ತೇನೆ. ಹಾಗೆ ಹೇಗೋ ಬಂದಿರುವಿರಿ. ನಮ್ಮ ಜನನಿ ಜನಕರನ್ನು ಮಾತನಾಡಿಸಿಕೊಂಡು ಹೋಗಬಹುದಲ್ಲವೇ? ಬೇಡ ರತಿ, ಬೇಡ. ಈ ವಿಚಾರವೀಗಲೇ ಅವರಿಗೆ ತಿಳಿಯುವುದು ಬೇಡ. ನಾನಿನ್ನು ಬರುತ್ತೇನೆ. ಬರಲೇ? ಜಯ ಜಯ ನಾರಾಯಣ, ಜಯ ದೊಡ್ಡ ಪಾರಾಯಣ, ಭವ ಭಯ ಕಾರಣ, ನಾರಾಯಣ ಹರೆ ನಾರಾಯಣ, ನಾರಾಯಣ ಹರೆ ನಾರಾಯಣ, ಈ ಜಗಬಲ್ಲ ನಾಟಕ ಕಾರಣ, ಈ ಜಗಬಲ್ಲ ನಾಟಕ ಕಾರಣ, ನಾರಾಯಣ ಹರೆ ನಾರಾಯಣ, ನಾರಾಯಣ ಹರೆ ನಾರಾಯಣ, ನಾರಾಯಣ ನಾರಾಯಣ ಹರಿಯು ನೀನೇ, ಹರಿಯು ನೀನೇ, ಹರನು ನೀನೇ, ಸನಿದ ಪಮಗ ಪಮಗ ನಿಗಸ ಸನಿ ಸಗಮ ಪಗಮ ಪನಿ ಗರಿಯು ನೀನೇ, ಹರನು ನೀನೇ, ಪಮ ಪಮಗ ನಿಗರಿ ಸನಿ ಸಮ ಗಮ ತಾತ ನಿದ ಸನೆ ಪಮಗಮ ಪಮ ಪಮಗ ನಿಗರಿ ಸನಿ ಗಮತಾತ ನಿದ ಸನೆ ಪಮಗಮ ಪನಿ ನಿಸ ಕರಿ ಸನಿ ಸಗಮ ಪನಿ ಹರಿಯು ನೀನೇ, ಹರನು ನೀನೇ, ನಾರಾಯಣ ನಾರಾಯಣ ಹರಿಯು ನೀನೇ, ಹರನು ನೀನೇ, ಹರಿಕರ ಬ್ರಹ್ಮ ಸ್ವರೂಪನು ನೀನೇ, ಹರಿಕರ ಬ್ರಹ್ಮ ಸ್ವರೂಪನು ನೀನೆ, ಸರಿ ಸಮರುಂಟೆ ತಲೆಯೊಳಗೆ ಪುರವೈರಿಲ್ಲ ಸರಿ ಸಮರುಂಟೆ ತಲೆಯೊಳಗೆ ಪುರವೈರಿಲ್ಲ ರಾಮಯನೆ ವೇದ ವೇದಗಳ ಅಗಲಿತ ಮಹಿಮನೆ, ನಿಗಮ ಗೋಚರಲಿ ರಾಮಯನೆ ವೇದ ವೇದಗಳ ಅಗಲಿತ ಮಹಿಮನೆ, ನಾರಾಯಣ ನಾರಾಯಣ ಹರೆ ನಾರಾಯಣ, ಈ ಜಗಬಲ್ಲ ನಾಟಕ ಕಾರಣ, ಈ ಜಗಬಲ್ಲ ನಾಟಕ ಕಾರಣ, ನಾರಾಯಣ ಹರೆ ನಾರಾಯಣ, ನಾರಾಯಣ ಹರೆ ನಾರಾಯಣ, ನಾರಾಯಣ 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 ನಾರಾಯಣ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಲೀಲೆಯೂ ಎಷ್ಟೊಂದು ಅದ್ಭುತ. ವಾಸುದೇವನು ದುಷ್ಟ ಶಿಕ್ಷಣೆ ಸೃಷ್ಟ ಪರಿಪಾಲನೆಗಾಗಿ ಭೂಲೋಕದಲ್ಲಿ ಅವತರಿಸಿ ಅನೇಕ ಲೋಕಕಂಟಕರಾದ ದುಷ್ಟರನ್ನೂ ಸಂಹಾರ ಮಾಡುತ್ತಾ ಬಂದಿರುವನಾದರೂ ಈಗ
ವರಪುತ್ರ ಮನ್ಮಥನ ಲಗ್ನವ ವರಪುತ್ರ ಮನ್ಮಥನ ಲಗ್ನವ ಪರಮ ಪ್ರೀತಿ ಕೈಯಲೆತ್ತಿಸಿ ಸ್ವಕಾರ್ಯಕ್ಕೆ ಪರಮ ಪಾವನರು ಬದೆಯೋ ಸ್ವಕಾರ್ಯಕ್ಕೆ ಪರಮ ಪಾವನರು ಬದೆಯೋ ತರಳೆಯ ನುಡುಗಲು ನೇಮಿಸಿ ಕಳುಹಿದನು ಶ್ರೀ ಕೃಷ್ಣ ಪರಮಾತ್ಮನು ತನ್ನ ಪುತ್ರನಾದ ಮನ್ಮಥನಿಗೆ ಲಗ್ನ ಮಾಡಲೆತ್ನಿಸಿ ಆತನಿಗೆ ಕನ್ಯೆಯನ್ನು ಹುಡುಕಲು ದ್ರೌಪದಾದೇವಿಗೆ ನೇಮಿಸಿ ಆಜ್ಞೆಯನ್ನು ಕನ್ಯಾನ್ವೇಷಣೆಗಾಗಿ ಕಳಿಸಿ. ನಾರಾಯಣ ನಾರಾಯಣ. ಕಪಟ ನಾಟಕ ಸೂತ್ರಧಾರನಾದ ಶ್ರೀಕೃಷ್ಣ ಪರಮಾತ್ಮನು ಈ ನವನಾಟಕದಲ್ಲಿ ಅಭಿನಯಿಸಲಿರುವ ಪಾತ್ರದ ಚಮತ್ಕಾರವನ್ನು ನೋಡುತ್ತಾ ನಾನೂ ಕೂಡ ಇದರಲ್ಲಿ ಭಾಗವಹಿಸಿ ಮಧ್ಯೆ ಮಧ್ಯೆ ನನ್ನ ಕಲಹದ ಬೀಜವನ್ನು ಬಿತ್ತಿ ಮುಂದೆ ನಡೆಯುವ ವಿನೋದವನ್ನು ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ಅದು ಸರಿ, ಈಗ ನನ್ನ ಪ್ರಪ್ರಥಮ ಕಲಹದ ಕಾರ್ಯವೇನು? ಓ ಒಳೆಯಿತು ಒಳೆಯಿತು. ದೇಶ ದೇಶಗಳನ್ನು ಸಂಚರಿಸಿ ಮನ್ಮಥನಿಗೆ ಯೋಗ್ಯ ಕನ್ಯೆಯೂ ಸಿಗದೆ ಬಳಲಿ ಬೇಸರಗೊಂಡು ಅಲೆಯುತ್ತಿರುವ ದ್ರೌಪದಾದೇವಿಗೆ ನಾನೀಗ ಕಾಣಿಸಿಕೊಂಡು ನಂತರ ಪ್ರಾರಂಭಿಸುವೆನು ನನ್ನ ಕಲಹದ ಚಾತುರ್ಯವನ್ನ. ನಾರಾಯಣ ನಾರಾಯಣ. ಕಮಲ ಕಮಲ ಕನಕ ಭೋಜನ ತೋರು ನಿನ್ನಯ ಶರಣ ಸ್ವಾಮಿ, ತೋರು ನಿನ್ನಯ ಶರಣ ಕಮಲ ರಮಣ. ಏನೋ ಭಾರಿ ಕಥನ ವಿಗಾರಿ ಪ್ರಭು ಮುರಾರಿ ಧ್ಯಾನ ವಿನೋದ ಪ್ರಭು ಮುರಾರಿ ಕಮಲ ಕಮಲ ಕನಕ ವಿಭೋಜನ ಕಮಲ ಕಮಲ ಕನಕ ವಿಭೋಜನ ತೋರು ನಿನ್ನಯ ಶರಣ ಸ್ವಾಮಿ, ತೋರು ನಿನ್ನಯ ಶರಣ
ನಾನಿರುತ್ತಿರುವೆ ನಿನ್ನನಾಮದಲ್ಲಿ. ನಿನ್ನಾಸೆಯಂತೆ ನಾನೆಲ್ಲ ಚಲಿಸಿ ನಾನಿರುತ್ತಿರುವೆ ನಿನ್ನನಾಮದಲ್ಲಿ. ವರಗಂಟೆಯನ್ನು ಕಾಣಲಾಗಿ ವರಗಂಟೆಯನ್ನು ಕಾಣಲಾಗಿ ಪರಮಾತ್ಮ, ಇನ್ನೆಲ್ಲಿ ಯಾವ ಪುರದಲ್ಲಿ ಇರುವಳೆಂದು ಹುಡುಕಲಿ ಮನ್ಮಥನಿಗೊಪ್ಪುವಂಥ ಮೋಹನಾಂಗಿನಿ. ಅದರ ಸಲುವಾಗಿ ನಾನು ಸಂಚರಿಸದೇ ಇರುವ ದೇಶಗಳೇ ಇಲ್ಲ, ರಾಜ್ಯಗಳೇ ಇಲ್ಲ. ಹಿಂದಿರುಗಿ ಹೋಗೋಣವೆಂದರೆ ಮುಕುಂದನು ಮತ್ತಷ್ಟು ಮೌನಕ್ಕೊಳಗಾಗುವುದು. ನಾನೇನು ಮಾಡಲಿ? ಯಾರದೇ ಮಧುರ ಮೋಹನ ರಾಗ? ಶ್ರೀಹರಿ ನಾರಾಯಣ ನಾರಾಯಣ. ನಾರದ ಮಹಾತ್ಮರ ಆಗಮನ, ಅವರದೇ ಸುರಾಲಾಪನ ಗಾನ. ಇನ್ನು ನಾನು ಕನ್ನಡ ಸಲುವಾಗಿ ಕಷ್ಟಪಡುವಂತಿಲ್ಲ. ಅವರನ್ನು ಹೋಗರಿ ಹೋಗರಿ. ಶ್ರೀಹರಿ ಏನಿತು ನಿನ್ನ ಲೀಲೆ, ಏನಿತು ನಿನ್ನ ಲೀಲೆ. ಯಾರದು? ಓಹ್, ದ್ರೌಪದಾದೇವಿ, ಪಾಂಡವರ ಪಟ್ಟದರಸಿ, ಹೌದು ಸ್ವಾಮಿ. ಶ್ರೀಕೃಷ್ಣ ಪರಮಾತ್ಮನ ತಂಗಿ. ಹಾ, ಶೋಭನಾಂಗಿ ಶೋಭನಾಂಗಿ ಶೋಭನಾಂಗಿ. ಹೌದು ಸ್ವಾಮಿ, ಆಕೆಯೇ ನಾನು. ಇದು ಸ್ವೀಕರಿಸಿ ನನ್ನ ನಂತಾನಂತ ಧನ್ಯವಾದಗಳನ್ನು. ನಾರಾಯಣ ನಾರಾಯಣ. ಇದೇನು ದ್ರೌಪದ, ಈ ಅರಣ್ಯ ಪ್ರದೇಶದಲ್ಲಿ ನೀನೋರ್ವಳೆ? ನಾನೋರ್ವಳೆ? ಇಲ್ಲ ಪೂಜ್ಯರೇ, ನನ್ನ ಸಂಗಡ ಮತ್ತೊಬ್ಬ ಮಹಾಶಯರು ಇರುವರಲ್ಲ. ಆಹಾ, ನಾರಾಯಣ ನಾರಾಯಣ. ಬಂದಿರುವರೆ? ಯಾರು? ಪಾರ್ಥನೆ? ಎಲ್ಲಿ ಎಲ್ಲಿ
ಎಲ್ಲಿ ಕಾಣಿಸುತ್ತಿಲ್ಲವಲ್ಲ? ಪಾರ್ಥರಲ್ಲ ಮುನಿಪುಂಗವ, ಸ್ವಾರ್ಥಿಗಳ ಸ್ಫೂರ್ತಿಯನ್ನಡಗಿಸುವ ಮೂಲಕರ್ತವು ಕೀರ್ತಿ ಸ್ವರೂಪರಾದ ನಾರದ ಮಹಾತ್ಮರು. ನಾನೇ? ನಾರಾಯಣ ನಾರಾಯಣ, ಈಗ ತಾನೇ ಅಲ್ಲವೇ ನಿಮ್ಮನ್ನು ಭೇಟಿಯಾದದ್ದು? ಪೂಜ್ಯರೇ, ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು ಆದ ತಮಗೆ ತಿಳಿಯದೆ ಸ್ವಾಮಿ ನಲ್ಲಿ ಅಲಗಾಟ. ನಾರಾಯಣ ನಾರಾಯಣ, ಇದೇನು ಕೃಷ್ಣೆ ಈ ರೀತಿ ಮಾತನಾಡುತ್ತಿರುವೆ? ಅರ್ಥವಿಲ್ಲದಂತೆ. ಪೂಜ್ಯರೇ, ಪರಮಾತ್ಮನ ಪುತ್ರನಾದ ಮನ್ಮಥನಿಗೆ ಲಗ್ನ ಮಾಡಲಾರಂಭಿಸಿ ಕನ್ಯೆಯನ್ನು ಹುಡುಕುವ ಕಾರ್ಯವನ್ನು ನನಗೆ ನೇಮಿಸಿರುವನು. ಅದರ ಸಲುವಾಗಿ ನಾನು ಸಂಚರಿಸದೇ ಇರುವ ರಾಜ್ಯಗಳೇ ಇಲ್ಲ. ಆದರೆ ನನ್ನ ಪುಣ್ಯ ತಾವು ನನಗೆ ದೇವರಂತೆ ಕಾಣಿಸಿಕೊಂಡಿರುವಿರಿ. ದೇವರಂತೆ? ದ್ರೌಪದ, ಅಲ್ಲ ತಾಯಿ, ನಾನು ದೇವರಲ್ಲ, ದೇವಋಷಿ. ದೇವಋಷಿ. ಹೌದು ಪೂಜ್ಯರೇ, ತಾವು ದೇವಋಷಿಗಳೇ. ಆದರೆ ನನಗೆ ಸಹಾಯ ಮಾಡಲು ದೇವರಂತೆ ಬಂದಿದ್ದೇವೆ. ಸಹಾಯ ಮಾಡಲು ಬಂದಿರುವಿರಿ? ನಾರಾಯಣ ನಾರಾಯಣ. ಇಲ್ಲ ತಾಯಿ, ನಾನು ಸಹಾಯ ಮಾಡಲು ಬಂದಿಲ್ಲ. ಜೊತೆಗೆ ನಾನಿಲ್ಲಿ ನಿಲ್ಲಲು ಬಂದವನಲ್ಲ. ಇದೋ ತಾಯಿ, ನಾನು ಹೊರಡುವೆನು. ನಾರಾಯಣ ನಾರಾಯಣ. ಏನು ದ್ರೌಪದ? ಪೂಜ್ಯರೇ, ಈ ಸಮಯದಲ್ಲಿ ತಾವು ನನಗೆ ಸಹಾಯ ಮಾಡದಿದ್ದರೆ ನನ್ನ ಪ್ರತಿಜ್ಞೆಯು ಭಂಗವಾಗಿ ನಾನು ಅಪಹಾಸ್ಯಕ್ಕೀಡಾಗಬೇಕಾಗುವುದು. ದಯಮಾಡಿ ತಾವು ನನಗೊಂದು ದಾರಿಯನ್ನು ತೋರಿಸಲೇಬೇಕು. ಸರಿ ಹೋಯ್ತಲ್ಲ. ಅಲ್ಲ ತಾಯಿ, ನೀನು ಪಾಂಡವರ ಪಟ್ಟದರಸಿ, ಅಲ್ಲದೆ ಮಾಯಾ ಸ್ವರೂಪಿಯಾದ ಶ್ರೀಕೃಷ್ಣ ಪರಮಾತ್ಮನ ಸಹೋದರ. ಇಂತಹ ನಿನ್ನವಳ ಕೈಲೇ ಒಂದು ಕನ್ಯೆಯನ್ನು ಹುಡುಕಲು ಸಾಧ್ಯವಾಗಲಿಲ್ಲ ಅಂದ ಮೇಲೆ ಇನ್ನು ನಾನು ಬ್ರಹ್ಮಚಾರಿ. ಇನ್ನು ನಾನೇನು ಬಲ್ಲೆನೋ ಆ ಸಂಗತಿಯನ್ನ ನೀನೇ ಹೇಳು. ಹಾಗನ್ನೇ ಬಿಡಿ ಪೂಜ್ಯರೇ, ಈ ಸಮಯದಲ್ಲಿ ತಾವು ಸಹಕರಿಸಿ ನನಗೆ ಸಹಾಯ ಮಾಡದಿದ್ದರೆ ನಾನು ದ್ವಾರಕೆಗೆ ಹಿಂದಿರುಗಿ ಹೋಗುವಂತಿಲ್ಲ. ಅಯ್ಯೋ, ಒಳ್ಳೆ ಗ್ರಹಚಾರ ಪ್ರಾಪ್ತವಾಯಿತಲ್ಲ. ಮನ್ಮಥನಿಗೆ ಯೋಗ್ಯ ಕನ್ಯೆ ಯಾರು? ಎಲ್ಲಿರುವಳೆಂದು ಯೋಚಿಸುವುದು. ಒಳ್ಳೆಯಿತು ಒಳ್ಳೆಯಿತು. ಒಳ್ಳೆಯದು ಪೂಜ್ಯರೇ. ಎಲ್ಲಿರುವಳು? ಆಕೆ ಹೆಸರೇನು? ಆಕೆ ನಾಮಧೇಯ? ಹೇಳಿ ಪೂಜ್ಯರೇ, ಹೇಳಿ ಪೂಜ್ಯರೇ, ಬೇಗನೆ ಹೇಳಿ ಪೂಜ್ಯರೇ. ಆಕೆ ಯಾರು? ಆಕೆ ಯಾರು? ಎಲ್ಲಿರುವಳು? ಅಯ್ಯೋ, ಮರೆತು ಹೋಯಿತಲ್ಲ, ಮರೆತು ಹೋಯಿತಲ್ಲ. ಮರೆತು ಹೋಯಿತೆ. ನಿಧಾನವಾಗಿ ಯೋಚಿಸಿ ಪೂಜ್ಯರೇ. ಜ್ಞಾಪಕಕ್ಕೆ ಬಂದಿತ್ತು, ಜ್ಞಾಪಕಕ್ಕೆ ಬಂದಿತ್ತು. ಹೇಳಿ ಪೂಜ್ಯರೇ, ಆಕೆ ಎಲ್ಲಿರುವಳು? ಯಾವ ದೇಶದಲ್ಲಿರುವಳು? ಹೇಳಿ ಪೂಜ್ಯರೇ. ಅಯ್ಯೋ, ಜ್ಞಾಪಕಕ್ಕೇನೋ ಬಂದಿತ್ತು. ಆದರೆ ಈ ನಿನ್ನ ಗಡಿಬಿಡಿಯಲ್ಲಿ ಎಲ್ಲವೂ ಮರೆತು ಹೋಯಿತು. ಪೂಜ್ಯರೇ, ನೀವೇನೇ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದರು ನಿಮ್ಮನ್ನು ಬೆಂಬಿಡದ ಭೂತದಂತೆ ನಿಮ್ಮನ್ನು ಬಿಡುವುದಿಲ್ಲ ಪೂಜ್ಯರೇ, ಬಿಡುವುದಿಲ್ಲ. ನೀನು ಭೂತವಾಗಿ ನನ್ನ ಬೆನ್ನತ್ತುವುದೂ ಬೇಡ, ನಾನು ನಿನಗೆ ವಿಚಾರವನ್ನು ತಿಳಿಸದೆ ಇರುವುದೂ ಬೇಡ. ಆಕೆ ಕಮಲಾವತಿ ಪಟ್ಟಣದ ಕಮಲೇಶ ರಾಜನ ಮಗಳು. ಹೆಸರು ರತಿ ಎಂದು. ರತಿ? ಇದು ಒಂದು ಹೆಸರೇ? ಏಕೆ ಇರಬಾರದೇನು? ಇದ್ದರೂ ಇಲ್ಲಿ ಬಿಡಿ, ಇರಬಹುದು. ಸರಿ ಪೂಜೆ. ಆಕೆ ಆದರೆ ಮನ್ಮಥನಿಗೆ ತಕ್ಕ ಯುವತಿ. ಪೂಜೆ, ಈ ನಿಮ್ಮ ಸಹಾಯವನ್ನು ನಾನು ಮರೆಯುವುದಿಲ್ಲ. ನಾನೇನು ಬರಲೇ ಪೂಜ್ಯರೇ? ದ್ರೌಪದ, ಮರೆತಿದ್ದೆನು. ಹೇಳಿ ಪೂಜ್ಯರೇ. ನುಡಿದಂತೆಯೇ ನಡೆಯುತ್ತೇನೆಂದು ಆ ಕಮಲೇಶ ರಾಜನಿಂದ ನೀನು ವಚನವನ್ನು ಪಡೆದು ತದನಂತರ ವಿಚಾರವೇನೆಂಬುದನ್ನು ಹೇಗೆ ಪೂಜ್ಯರೇ? ನಾನು ಹೇಳಿದಂತೆ ಮಾಡು ಹೋಗಮ್ಮ, ಅನಂತರ ನಿನಗೆ ತಿಳಿಯುವುದು ಏನೆಂಬುದು. ಹಾಗೆ ಆಗಲಿ ಪೂಜ್ಯರೇ. ತಾವು ಕೋಪಿಸಿಕೊಂಡರೂ ಅದರಲ್ಲಿ ಏನು ಸತ್ಯ ಇರುತ್ತದೆ. ತಮ್ಮ ಅಪ್ಪಣೆಯಂತೆ ಆಗಲಿ. ನಾನೇನು ಹೋಗಿ ಬರಲಿ ಪೂಜ್ಯರೇ? ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ.
ಕುಂತಿ ಸುಸೆಯು ರತಿಯನ್ನು ಕೃಷ್ಣಕುಮಾರ ಮನ್ಮಥನಿಗೆ ಕೊಡುವಂತೆ ಪ್ರಾರ್ಥಿಸಲು ಕಮಲೇಶರಾಜನ ಬಳಿ ಹೊರಟು. ಆದರೆ ರತಿಯನ್ನು ತನ್ನ ತಮ್ಮ ಮಗಧಾದೇಶದ ಸಮದ್ಭೂಪಾಲನ ಪುತ್ರ ಕೌಂಡ್ಲಿಕನಿಗೆ ಕೊಡಬೇಕೆಂದು ರಾಕ್ಷಸ ವಂಶದ ಶಾಂಕೆ ರಾಣಿಯು ಹಾಗೂ ಕಂಸನ ತಂಗಿ ಶಾಂಕೆ ರಾಣಿ ಮತ್ತು ಆಕೆಯ ಪತಿ ಕಮಲೇಶರಾಜನು ಪರಸ್ಪರ ಒಪ್ಪಿರುವರು. ಅಲ್ಲದೆ ಅತಿ ಸೌಂದರ್ಯವತಿಯಾದ ರತಿಯನ್ನು ತಾನೇ ಲಗ್ನ ಮಾಡಿಕೊಳ್ಳುವೆನೆಂಬ ಸಂಭ್ರಮದಲ್ಲಿರುವ ಕೌಂಡ್ಲಿಕನು ತನಗೆ ಸಾವೇ ಸಂಭವಿಸದ ಹಾಗೆ ವರವನ್ನು ಪಡೆಯಲು ಪರಮೇಶ್ವರನನ್ನು ಕುರಿತು ತಪಸ್ಸಿಗೆ ಅಲ್ಲದೆ ರತಿಯನ್ನು ಕೌಂಡ್ಲಿಕನಿಗೆ ದಕ್ಕಿಸದ ಹಾಗೆ ಮಾಡಲು ನಾನೀಗ ದ್ರೌಪದಿಯನ್ನು ಕಮಲೇಶರಾಜನ ಬಳಿ ಕಳಿಸಿದೆ. ಆ ರಾಜನಾದರೂ ಕೃಷ್ಣನ ಹೆಸರೆತ್ತಿದರೆ ಸಾಕು ಕೆಂಡದಂತೆ ಕೋಪಕಾರ. ನಾರಾಯಣ ನಾರಾಯಣ. ನಾನು ಸಹ ದ್ರೌಪದಿಯನ್ನು ಅನುಸರಿಸಿ ನಾನು ಅಲ್ಲಿಗೆ ಪ್ರಯಾಣ ಮಾಡಿ ಹೋಗಿ ಆ ಕಮಲೇಶರಾಜನಿಗೆ ತಕ್ಕ ಬುದ್ಧಿವಾದಗಳನ್ನು ಹೇಳಿ ರತಿ ಮನ್ಮಥನ ಲಗ್ನ ಕಾರ್ಯವು ಮುಂದುವರಿಯುವಂತೆ ಪ್ರೇರೇಪಿಸುವೆನು. ನಾರಾಯಣ ನಾರಾಯಣ. ಜಗತ್ತೋದ್ಧಾರ ಜ್ಞಾನವೇ ಚತುರ ಜಗತ್ತೊಳು ನಿನ್ನ ಮಹಿಮೆಯ ಪಾರ. ಜಗತ್ತೋದ್ಧಾರ ಜ್ಞಾನವೇ ಚತುರ ಜಗತ್ತೊಳು ನಿನ್ನ ಮಹಿಮೆಯ ಪಾರ. ತೋರುತ್ತ ಗಜ ಅವತಾರ
ಕವಟದೊಳಿ ಕಲಾವಲ ಪಡದೆ ಕವಟದೊಳಿ ಕಲಾವಲ ಪಡದೆ ಜಗದ ಕ್ಷೇಮ ಬಯಸಿದ ನನ್ನ ಉತ್ಸಾಹಕ್ಕೆ ಜಗದ ಕ್ಷೇಮ ಬಯಸಿಕೊಂಡ ನನ್ನ ಉತ್ಸಾಹಕ್ಕೆ ಭೂಲೋಕದ ಕ್ಷೇಮಾಯೋಜನೆಗಳಿಗೆ ಸೆಳೆಯುತ್ತಿದೆಯಲ್ಲ. ಸ್ವಾಮಿ, ಅದಾರೋ ನಿಮ್ಮನ್ನು ಮಗಧ ದೇಶದ ರಾಜ ಸಮದ್ಭೂಪಾಲಕನ ಏಕಮಾತ್ರ ಪುತ್ರ ಕೌಂಡಿಕ. ಸ್ವಾಮಿ, ವಿಚಾರವೇನೆಂಬುದನ್ನು ತಿಳಿಸಬಾರದೆ? ಇದೋ ಈಗಲೇ ಹೊರಡುವನು ಪಾರ್ವತಿ. ಹಾಗೆ ಆಗಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಕ್ತ ದಾನವತನೆಯ, ನಿನ್ನ ಅಪಾರ ತಪಸ್ಸಾಧನೆಯ ವೇದನೆಯ ನೀಗಲು ಪ್ರಸನ್ನನಾಗಿರುವೆ. ನಿನ್ನ ವೇಗದ ಯೋಗಾರಾಧನೆಯಿಂದ ಎಚ್ಚೆತ್ತು ದೃಗಗಳನ್ನು ತ್ಯಜಿಸು. ಮುಕ್ತಿಪ್ರದ ಭಕ್ತವತ್ಸಲ, ಓ ದಯಾಮಯ ಶಿವ ದೀನ ಬಾಂಧವ, ಓ ದಯಾಮಯ ಶಿವ ದೀನ ಬಾಂಧವ, ಮನೋರಮ ಘಾನ ನೃತ್ಯ ತಾಂಡವ, ನಿನ್ನ ಚರಣ ಧ್ಯಾನ ಸ್ಮರಿಸಿ ಬಂಧವ, ನಿನ್ನ ಶರಣ ಧ್ಯಾನ ಸ್ಮರಿಸಿ ಬಂಧವ, ನಿರ್ಮಲಾ ಅರೆನ್ನ ಮನದಿಸ್ಥವ, ನಿರ್ಮಲಾತ್ಮಕ ನೀ
ಅರಿತರೆನ್ನ ಮನದಿಷ್ಟವ ಕೊಡುವೆ ನಾನಿಂದು ಮಹದಾನಂದವ ಕೊಡುವೆ ನಾನಿಂದು ಮಹದಾನಂದವ ಪಾಹಿ ಮಾಂ ಪಾಹಿ ಪಾರಾಮ ಶಿವ ಧರೆಗೆ ಆಗಮಿಸಿದೆಯ ಗಂಗಾಧರನೇ ಪರಮೇಶ್ವರ ಧರೆಗೆ ಆಗಮಿಸಿದೆಯ ಗಂಗಾಧರನೇ ಚರಣ ಕಿಂಕರನ ಅಂಗವಣೆಯನ್ನು ಇಂಗಿಸಲು ಚರಣ ಕಿಂಕರನ ಅಂಗವಣೆಯನ್ನು ಇಂಗಿಸಲು ಧರೆಗೆ ಆಗಮಿಸಿದೆಯ ಗಂಗಾಧರನೇ ಧರೆಗೆ ಆಗಮಿಸಿದೆಯ ಗಂಗಾಧರನೇ ಶರಣೋ ಶರಣೋ ಶರಣೆನ್ನುವ ನನ್ನ ಕೊರತೆ ನೀಗಿಸೋ ಹರನೇ ಶರಣೆನ್ನುವ ನನ್ನ ಕೊರತೆ ನೀಗಿಸೋ ಹರನೇ ಧರೆಗೆ ಆಗಮಿಸಿದೆಯ ಗಂಗಾಧರನೇ ಧರೆಗೆ ಆಗಮಿಸಿದೆಯ ಗಂಗಾಧರನೇ ಗಂಗಾಧರನೇ ಪರಮೇಶ್ವರ ಕಂದನ ಕರೆ ಮಂದಸ್ಮಿತನಾಗಿ ವರದ ಮುಂದಾರ ಪುಷ್ಪಗಳ ಗಂಧಾಕ್ಷತೆಯನ್ನು ಚಂದನೆನ್ನ ಶಿರದ ಮೇಲೆ ಉದುರಿಸಲು ಬಂದ ದೇವಿ ಮಂದಾಕಿನೆಯ ಹೃದಯ ಮಂದಿರದೊಡೆಯ ನಿನ್ನ ದರ್ಶನ ಮಾತ್ರದಿಂದಲೇ ನನ್ನ ಸರ್ವ ಸಿದ್ಧಿ ಕಾರ್ಯ ಕಾಮನೆಗಳು ಫಲಿಸಿ ಫಲಗೊಂಡವು ನಂದಿವಾಹನ ಫಲಗೊಂಡವು. ಭಕ್ತ, ನೀನು ಮಗಧಾದೇಶದ ಸಮದ್ಭೂಪಾಲಕನ ಏಕಮಾತ್ರ ಆತನೇನೆಂದು ಮನನವಾಯಿತು. ಆದರೆ ಎನ್ನುವ ನಿನ್ನ ಆರ್ಧೋಕ್ತಿಯ ನುಡಿಯೇಕೆ ಭಗವತಿಯಿಂದ? ಈ ಭವರೋಗ ವೈದ್ಯನಾದ ನಾನು ನಿನ್ನ ದಿವ್ಯ ಚರಣ ಸಾನ್ನಿಧ್ಯದಲ್ಲಿ ಸಮರ್ಪಿಸುವ ಈ ನಿರ್ಮಲ ಚಿತ್ತನ ಅಂತರಾಳದ ಅಂಗವಣಿ ಏನೆಂದರೆ, ನನ್ನ ಪೂರ್ವಿಕ ಪಿತಾಮಹರುಗಳು ಗತಿಸಿದ ಬಳಿಕ ಮಗಧ ದೇಶವನ್ನು ಮಿತಿಯಿಲ್ಲದೆ ಭದ್ರ ಗದದಂತೆ ವಿಜೃಂಭಣೆಯನ್ನು ನಿರ್ವಹಿಸುತ್ತರು. ಆದರೆ ಈಗ ಏನಾಯ್ತು ಅಸುರನಂದನ? ನಿನ್ನೆ ನಿಷ್ಠಾಳಿಕೆಯನ್ನು ಕಂಡು ಕರುಬಿ ತಂದೊಡ್ಡಿದರೇನು ಈ ಉಪಮರ್ದವವ? ಇಲ್ಲ, ಇಲ್ಲದವಳ ಗಿರೀಶ, ಅಸಮ ಸಾಹಸ, ವಿಶಾಲ ಚಿತ್ತ, ಈ ಅಸುರೇಂದ್ರ ಸುತನಿಗೆ ಬಂದೊರಗಿರುವ ನಿಂದನೆ ಸಂದೇಶವದಲ್ಲ ತಂದೆ, ಅದಲ್ಲ. ಇಂದಿನವರು ಗಳಿಸಿ ಉಳಿಸಿಕೊಳ್ಳಲಾಗದಂತಹ ದೀರ್ಘಾಯುಸಿರಿ ಶಿವನಿಂದ ಸ್ವೀಕರಿಸಿ ಕಾದುಳೆವ ಗುರುವಲಿದ ತಲುವಲ ತರ್ಪಣದಿ ಕಳಕಳೆಯಿಂದ ಬಾಳಿ ಮುಂದಿನವರ ಮನಮಂದಿರದಳು ಬೆಳಗಬಾರದೇಕೆ ಎಂದು ನನ್ನನ್ನು ನಿಂದಿಸಿ ಆಕ್ಷೇಪಿಸುತ್ತಿರುವರು ನಂದಿವಾಹನ. ಪನ್ನಗಾಭರಣ ಕಾತುರದಿಂದ ಕಾಮಗಳಿಪ ಕಾಮನೆಯಿಂದ ಆಗಮಿಸಿರುವ ಕಿಶೋರ ಪನ್ನತ, ಈ ಶಿವಕಿಂಕರನ ಮನದಿಚ್ಛೆಯನ್ನು ಪೂರ್ಣಗೊಳಿಸು ಪರಮೇಶ್ವರ, ಪೂರ್ಣಗೊಳಿಸು. ಆದರೆ ಆವ ಕಲ್ಯಾಣ ಕಾರ್ಯಕ್ಕಾಗಿ ನನ್ನಿಂದ ಇಂತಹ ಪಾರಿತೋಷಕ ವರ ಯಾಚಿಸಿ ಇದೇನು ಜಟಾಧರ? ಜಡ ಜಗತ್ತಿನೊಡೆಯ ನಿತಿಲ ನೇತ್ರ ನೀಲಕಂಠನಾದ ನಿನಗೆ ಒಬ್ಬ ಸಾಮಾನ್ಯ ಒಟುವಿನ ಚಿತ್ತಾಕಾಂಕ್ಷೆಯು ಗೋಚರವಾಗಲಿಲ್ಲವೇ ಗೌರಿ ವಲ್ಲಭ? ಇಂತಹ ಪಡಿಪುಜದ ನುಡಿಯನ್ನು ಅರ್ಥೈಸಿ ದೃಢೀಕರಿಸಬಾರದೇ ಎನ್ನೊಡೆಯ? ಇದು ಪಡಿಪುಚ್ಚದ ನುಡಿಯಲ್ಲ ಜಡಮತಿ. ಈ ಹಿಂದೆ ಹೀಗೆ ನಿನ್ನ ಹಾಗೆ ಎಷ್ಟೋ ಜನ ಜಡದಾಯಿ ಜಡನಾಥರ ಒಡಲಿಚ್ಛೆಯನ್ನು ಪೂರೈಸಲು ಅಡಿಯಿಟ್ಟು ಅವರು ಬೇಡಿದ ವರಗಳನ್ನೆಲ್ಲ ಕೊಟ್ಟು ಕೊನೆಗೆ ಜಡದಾಯಿ ಜಡಜಾಪ್ತನನ್ನಲ್ಲದೆ ಜಡಜಗರ್ಭ ಜಡಜ ಬವರುಗಳ ಕಡುನಿಂದನಾ ನುಡಿಗಳಿಗೆ ಗುರಿಯಾದೆ. ಇಂದು ನಿನ್ನನ್ಯಾವ ಸಭ್ಯಸ್ಥನೆಂದು ನೆಂಬಿ ಚಿರಂಜೀವಿಯಾಗೂ ಎಂದು ಅರಸಿ ವರಕೊಡಲಿ ಹೇಳು. ಪಾಲಾಕ್ಷ, ಅಂದು ಲೋಕ ಕಲ್ಯಾಣಕ್ಕಾಗಿ ಕಡಲಿನಿಂದ ದೋಹಿಸಿದ ಕಾರ್ಕೋಟಕ ವಿಷವನ್ನು ಪ್ರಾಶನ ಮಾಡಿದ ವಿಷಕಂಠ ಗತಿಸಿದ ಯಾರು ಓರ್ವ ಕುಲೀನರ ಕುಶಬ್ದಗಳು ಇಂದೇಕೆ ಬಿಡುವಡೆಯ? ಗತಗೋಷ್ಠಿಗಳನ್ನು ವಿಷಯಾಂತರಿಸಿ ಮಾತನಾಡುವುದರಿಂದೇನು ಪ್ರಯೋಜನ? ನೀನು ದಾನವ ಕುಲಸತುರ ಐಶ್ವರ್ಯಾನಂದಗಳ ನೆಲೆಧಾಮ,
ಕುಂಬಿನಿಯ ಕೂಲೆಯದಾದ ಅಷ್ಟ ದಿಗ್ಗಜಗಳಾದ ಐರಾವತ, ಪುಂಡರೀಕ, ವಾಮನ, ಕುಮದ, ಪುಷ್ಪದಂತ ಸಾರ್ವಭೌಮ ಸುಪ್ರತಿಗರಿಗೆ ಆಧಾರ ಬರಿದನೂ ನೀನು. ಅಲ್ಲದೆ ವಿಶ್ವಾಮಿತ್ರ, ಕಶ್ಯಪ, ಜಮದಗ್ನಿ, ಭಾರದ್ವಜ, ಹತ್ರಿ, ವಸಿಷ್ಠಾದಿ ಸಪ್ತ ಮಹಾಋಷಿಗಳಿಗೆ ಆಪ್ತನು. ನಿರ್ಮಲ ಚಿತ್ತರ ನರನಾಡಿಗಳಲ್ಲಿ ಜ್ಞಾನವೆಂಬ ಮಾಣಿಕ್ಯನು, ಮುತ್ತಿನ ಕಿರಣಗಳಂತಹ ಪ್ರಕಾಶಮಯನು. ಓ ಅಸುರ ಪರಂಪರೆಯ ಪರಂಜ್ಯೋತಿ ಸ್ವರೂಪನೇ, ದೇಹಿ ಎಂದವರ ದಾಹ ನೀಗಲಂಜದೆ ಕರುಣಿಸನಿಗೆ ಮರಣಬಾರದಂತಹ ವರವನ್ನ. ಮಗು ದಾನವಸೂತ, ಈ ಅವನ ಹೇಳಲು ಅವತರಿಸಿರುವ ಪ್ರತಿಯೊಂದು ಜೀವರಾಶಿಯೂ ಸಹ ಯಾವುದಾದೊಂದು ರೀತಿಯಲ್ಲಿ ಶವವಾಗಲೇಬೇಕು. ಹೀಗಿರುವಲ್ಲಿ ನಾನು ನಿನಗೆ ಸಾವೇ ಸಂಭವಿಸದಂತ ವರವನ್ನು ನೀಯಲು ಶಕ್ತನಲ್ಲ. ಇದು ವನಜನಾಭರುಗಳ ಸಮರಸ ಕಟ್ಟಳೆ. ಆದ್ದರಿಂದ ನೀನು ಬೆಚ್ಚದೆ ನಿಶ್ಚಲದಿಂದ ಮೆಚ್ಚಿ ಇಚ್ಛಿಸುವ ಮರಣ ಮಾರ್ಗವು ಯಾವುದು? ಗರಲಪೂರದಿಂದಲೇ. ಗರಪೂಲವೆಂದರೆ ಅದು ಅಡಿಯಿಟ್ಟಡಿಯಲ್ಲ ಚಡಿಸುವಂತಹ ವಿಷಪೂರಿತ ಜಂತು ಕಾಳಸರ್ಪ. ಅದರಿಂದ ಬೇಡ. ಹೋಗಲಿ, ಉರುಗವೈರಿ ಗರುಡನಿಂದ ಮರಣ ಹೊಂದುವೇನು? ಏನು? ಉರಗವೈರಿ ಗರುಡನಿಂದಲೇ? ದಾನವರಿಪು ವಿಷ್ಣುವಿನ ವಾಹನ. ಆದ್ದರಿಂದ ನನಗೆ ಅರಕ್ಷಣವೂ ಉಳಿಗಾಲವಿರದು. ಬೇಡ ಬೇಡ ಎನ್ನೊಡೆಯ, ಬೇಡ. ಓ ಹರನೇ, ಶಂಕರನೇ, ನಿನ್ನ ಸಿರಿಪಾದದ ಮೇಲೆತ್ತಿ ವರ ಯಾಚಿಸುವುದೇನೆಂದರೆ ಅವನೆಯೋಳು ಜನಿಸಿರುವ ಯಾವುದೇ ಜೀವ ಜಂತುಗಳಿಂದಲೂ ನನಗೆ ಮರಣ ಬಾರದಿರಲಿ. ಧರೆಯ ಧುರೀಣನಿಗೆ ಸದಾ ಶರಣೆನ್ನುತ್ತಿರಲಿ. ದಾನವಾಂತಕ ಹರಿಯು ಜ್ಞಾನ ಪಕ್ಷವನ್ನು ವಹಿಸದಿರಲಿ. ದೈನ್ಯ ಮುನಿಯವರನ್ನ ಧ್ಯಾನ ಮೌನದಿಂದಿರಲಿ. ವಾಯು ವರುಣರೆನ್ನ ಸನಿಹ ಸುಳಿಯದಿರಲಿ. ಮರಣ ಓರ್ವರಿಂದ ಬರುವುದೇ ನಿಶ್ಚಿತವಾಗಿದ್ದಲ್ಲಿ ಕುಲೀನೇರೇದ ಅಂಗನೇರೆಂದನ ದೇಹ ಭಂಗಗೊಳ್ಳಲಿ. ಸ್ತ್ರೀಯರಿಂದ ನನಗೆ ಮರಣ ಸಂಭವಿಸಲಿ. ತಥಾಸ್ತು. ಧನ್ಯ ಧನ್ಯ ದೇವೋತ್ತಮ, ಧನ್ಯ. ಅಂತೂ ಈ ಬೆಳಗುವ ಭಗಂಧರನಂತೆ ದೀರ್ಘಾಯವಾಗೂ ಎಂದು ವರವಿತ್ತು ಹರಸಿದೆಯಲ್ಲ. ಕೌಂಡ್ಲಿಕ, ಆದರೊಂದು ಸತ್ಯ ಗಮನದಲ್ಲಿರಲಿ ಕೌಂಡ್ಲಿಕ. ಸರ್ವರಾಳುವ ಈ ಧರಣಿ ಮಾತೆಯು ಸ್ತ್ರೀ, ಹರಿಯುವ ನದಿ ಸಾಗರಗಳು ಸ್ತ್ರೀ, ಅಯೋನಿಧಿ ಆಕಾಶವಾಸಿಯು ಸ್ತ್ರೀ. ಇಂತಹ ಅದೇಕೆ ನಮ್ಮ ಮನುಕುಲದ ಜನನದಾತೆಯು ಸ್ತ್ರೀ. ಇಂತಹ ಸ್ತ್ರೀ ಸ್ವರೂಪಿಣಿಯರಿಂದ ಮರಣವೆಂದರಿತು ಸ್ಥಿರವಾಗಿ ಬಾಳಿದರೆ ಮಾತ್ರ ನೀನು ಚಿರಂಜೀವಿ. ದುರಹಂಕಾರದಿಂದ ಮೆರೆಯಲಿಚ್ಛಿಸಿದರೆ ಮರಣಜೀವಿ. ಎಚ್ಚರ.